తింటూ అమ్మా నేను రాత్రి ఫోన్ చేసి మాట్లాడినమ్మా. ಬಂಧಿಸಬೇಕು 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 ಬಂಧಿಸಬೇಕು. ಬಾಬು ಅನ್ನೋ ದಲಿತ ಹುಡುಗ ಕಾರ್ ಚಾಲಕನಾಗಿ ಗುತ್ತಿಗೆ ಆಧಾರದ ಮೇಲೆ ಡಿಸಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ನಿಮ್ ಸರ್ಕಾರಿ ಕೆಲಸ ಮಾಡ್ಕೊಡ್ತೀವಿ, ಸರ್ಕಾರಿ ಇದಕ್ಕೆ ನಿಮ್ಮನ್ನ ಸರ್ಕಾರಿ ಕೆಲಸ ಸೇರಿಸ್ತೀವಿ ಅಂತೇಳಿ ಕೆ ಸುಧಾಕರ್ ಅವರು ಅವರ ಬೆಂಬಲಿಗರು ಮೂವರು ಸೇರ್ಕೊಂಡು 40 ಲಕ್ಷ ಅವ್ರ ಹತ್ರ ಒತ್ತಾಯವನ್ನ ಮಾಡಿದ್ದಾರೆ. ಆ 2021ರಿಂದ ಒತ್ತಾಯವನ್ನ ಮಾಡಿ 40 ಲಕ್ಷ ಜೊತೆಗೆ 15 ಲಕ್ಷ ಹಣವನ್ನ ಪಡ್ಕೊಂಡು 2021ರಿಂದ ಈಗ ತನಕನೂ ಅವ್ರಿಗೆ ಸರ್ಕಾರಿ ಕೆಲಸ ಕೊಡದಿರೋ ಅವರನ್ನ ಸತಾಯಿಸಿ ಅವ್ರಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು ಬಾರಿ ಅವ್ರು ಕೇಳ್ಕೊಂಡ್ರು, ಹಣನೂ ವಾಪಸ್ ಕೊಟ್ಟಿಲ್ಲ, ಕೆಲಸನೂ ಕೊಡ್ಸಿಲ್ಲ ಅಂತೇಳಿ ಇವತ್ತು ಡಿಸಿ ಕಚೇರಿ ಆವರಣದಲ್ಲೇ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಆತ್ಮಹತ್ಯೆ ಮಾಡ್ಕೊಳಕ್ ಮುಂಚೆನೆ ಒಂದು ಡೆತ್ ನೋಟ್ ಅನ್ನ 4 ಪುಟಗಳ ವಿಚಾರದಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಈ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಅವರ ಬೆಂಬಲಿಗರಾಗಿರ್ತಕ್ಕಂಥ ನಾಗೇಶ್ ಮತ್ತೆ ಮಂಜುನಾಥ್ ಅವರು ಸೇರಿ ನನಗೆ ಹಣವನ್ನ ಕೊಡಿಸಿದ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಇದುವರೆಗೂ ಕೊಡಿಸಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಸಾವಿಗೆ ಕಾರಣ ಇವರೇ ಅಂತೇಳಿ ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಆ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು, ತನಿಖೆಯನ್ನ ಕೈಗೊಳ್ಳಬೇಕು, ಅವರನ್ನ ಅರೆಸ್ಟ್ ಅನ್ನ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಿದೀವಿ. ಇವರಲ್ಲೇನಾದ್ರೂ ನಿರ್ಲಕ್ಷ್ಯದ ಅವರೇನಾದ್ರೂ ಪ್ರತಿನಿಧಿಗಳಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಆ ಒತ್ತಡವನ್ನ ಏರಿ ಅವರೇನಾದ್ರು ಕೈ ಬಿಟ್ಟಿದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮುಖಂಡರು ಪದಾಧಿಕಾರಿಗಳು ಸೇರಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ.